ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಒಬ್ಬರು ವ್ಯಕ್ತಿ ನನ್ನ ಹತ್ರ ಹತ್ಕೊಂಡು ಹೇಳ್ತಾ ಇದ್ರು, ನಾನು ಜೀವಂತ ಹೆಣದ ರೀತಿನಲ್ಲಿದ್ದೀನಿ, ನನ್ನ ದೇಹ ಜೀವಂತವಾಗಿದೆ ಅಂತ ಗೊತ್ತಿದೆ, ಆದರೆ ನಾನು ಜೀವಂತವಾಗಿಲ್ಲ ಅಂತ. ಹೌದು, ಆ ವ್ಯಕ್ತಿನಲ್ಲಿ ಹಳೆಯ ಕೋಪ, ನೋವು, ನಿರಾಸೆ, ಅವಮಾನ, ಸಂಘರ್ಷ, ಅಸೂಯೆ, ದ್ವೇಷ, ದುರಾಸೆ, ವಿಷಾದ ಇದೆಲ್ಲವೂ ಕೂಡ ಜೀವಂತವಾಗಿದೆ. ಈ ಸೈತಾನ್ಗಳು ಒಳಗೆ ಇದ್ದಷ್ಟು ಆ ವ್ಯಕ್ತಿಯಲ್ಲಿ ಒತ್ತಡ ಮತ್ತು ಉದ್ವೇಗ ಎರಡೂ ಕೂಡ ತಪ್ಪಲ್ಲ. ಅವಸಿಟ್ಕೊಂಡಿರ್ತವಲ್ಲ ಈ ಸೈತಾನ್ಗಳ ಸಂತಾನವೇ ಬೇಸರ, ಜಡತ್ವ, ಹತಾಶೆ, ಉದ್ವಿಗ್ನತೆ ಅಥವಾ ಆಕ್ರೋಶ, ಇಂಟಾಲರೆನ್ಸು, ಹೊಂದ್ಕೊಳ್ಳದೇ ಇರೋದು, ಜಿಗುಪ್ಸೆ, ಹಠಮಾರಿತನ, ಸೇಡಿನ ಮನೋಭಾವ, ಜಿದ್ದು ಇವೆಲ್ಲವೂ ಈ ಸಂತಾನ ತಾವೂ ಉಳ್ಕೊಂಡು ಬೇರೆ ಸಂತಾನಗಳನ್ನ ಅವಲಂಬಿಸ್ಕೊಂಡಿರ್ತವೆ. ಈ ಸೈತಾನ ತಾನು ಉಳ್ಕೊಂಡು ಬೇರೆ ಸಂತಾನ ಅದ್ರ ಪೋಷಣೆ ಮಾಡಿಕೊಳ್ಳೋದು, ತಮ್ಮ ಶಕ್ತಿನ ಪ್ರದರ್ಶನ ಮಾಡೋದಕ್ಕೆ ಅದರ ವಿರುದ್ಧ ಸಕಾರಾತ್ಮಕ ಧೋರಣೆಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅವು ಬೇರೆದು ಪಾಸಿಟಿವ್ ಆಗಿರೋದು ನಮ್ಮೊಳಗಡೆಗೆ ಬಂತು ಅಂತಂದರೆ ಎಲ್ಲಿ ನಾವು ನಾಶವಾಗಿಬಿಡ್ತೀವೋ ಅಂತ ಈ ಸೈತಾನಗಳು ತಳ್ತಾ ಇರ್ತವೆ. ಈಗ ಕನ್ಸ್ಟ್ರಕ್ಟಿವ್ ಆಗಿರುವಂತಹ ಕೆಲಸಗಳು, ಕ್ಷಮೆ, ಔದಾರ್ಯ, ಹೊಂದ್ಕೊಳ್ಳೋಂಥ ಗುಣ, ಎಂಪತಿ ಅಂದರೆ ಸಹಾನುಭೂತಿಯಿಂದ ಕಾಣೋದು, ಇವೆಲ್ಲ ಬಂದುಬಿಟ್ರೆ ಆ ವ್ಯಕ್ತಿಯಲ್ಲಿ ಸೈತಾನ ಅಂತ ಹೇಳಿದ್ನಲ್ಲ ಅದಕ್ಕೆ ಮಾತ್ರ ಅದರ ಸಂತಾನಕ್ಕೆ ಜಾಗ ಇರೋದಿಲ್ಲ. ಈ ಚಟುವಟಿಕೆಗಳೆಲ್ಲ ಜೀವಂತಿಕೆಯಿಂದ ಇರೋ ಲಕ್ಷಣಗಳು ಯಾವುದು, ಈ ಪಾಸಿಟಿವ್ ಆಗಿರೋದು, ಅದೇನು ಮಾಡ್ತದೆ, ಇದು ತಳ್ತಾ ಹೋಗ್ಬಿಡ್ತದೆ. ತಾನು ಜೀವಂತವಾಗಿರಬೇಕು ಅಂತ ಯಾವುದು, ಈ ನಕಾರಾತ್ಮಕವಾದಂತಹ ವಿಷಯಗಳು ಅದು ಬಚ್ಚಿಟ್ಕೊಂಡಿರುತ್ತೆ. ತಮ್ಮ ವಿರುದ್ಧವಾಗಿರುವಂತಹ ಗುಣಗಳನ್ನು ಅವುಗಳು ತಳ್ತಾ ಇರ್ತವೆ. ಹಾಗಾಗಿ ಹಳೆಯ ಭೂತದಿಂದ ಬಿಡುಗಡೆ ಹೊಂದಬೇಕು. ಹಳೆಯ ಭೂತದಿಂದ ಬಿಡುಗಡೆ ಹೊಂದಿ ನಾವು ವರ್ತಮಾನದ ಜೀವಂತಿಕೆಯನ್ನು ಅನುಭವಿಸೋದಕ್ಕೆ ಸಿದ್ಧವಾಗಬೇಕು. ಈ ಸೈತಾನ ಮತ್ತದರ ಸಂತಾನ ಪರಾವಲಂಬಿ ಜೀವಿಗಳಂತೆ ನಮ್ಮಲ್ಲಿ ಇದೆ ಅಂತ ತಿಳಿಯೋದಾದರೂ ಹೇಗೆ? ಈಗ ನೋಡಿ, ಈಗ ದೇಹದ ಮೇಲೆ ಯಾವುದಾದ್ರು ಒಂದು ಭಾಗದ ಮೇಲೆ ಗಾಯ ಆಗುತ್ತೆ, ನೋವತ್ತೆ. ಗಾಯಕ್ಕೆ ನಾವು ಆವಾಗ ಟ್ರೀಟ್ ಮಾಡ್ತೀವಿ, ಸ್ವಲ್ಪ ದಿವಸಗಳ ನಂತರ ಅದು ಮಾಗತ್ತೆ, ಒಣಗತ್ತೆ, ವಾಸಿಯಾಗತ್ತೆ. ಒಂದು ವೇಳೆ ಅದೆಷ್ಟೇ ಕಾಲ ಆದರೂ ಈ ಗಾಯ ವಾಸಿಯಾಗ್ತಾ ಇಲ್ಲ, ಒಣಗ್ತಾ ಇಲ್ಲ, ಗುಣಮುಖ ಆಗ್ತಾ ಇಲ್ಲ, ನೋವು ಇನ್ನೂ ಇದೆ, ಕಡಿಮೆ ಆಗುವ ಬದಲು ಹೆಚ್ಚುತ್ತಾ ಇದೆ ಅಂತಂದರೆ ಅದು ವ್ರಣ ಆಗಿದೆ, ಸೋಂಕು ತಗಲಿದೆ ಅಂತ ಅರ್ಥ. ಅದು ಆರೋಗ್ಯವನ್ನು ವೃದ್ಧಿಸುವ ಜೀವಕೋಶಗಳ ಬದಲಾಗಿ ಕೊಳೆಸುವಂತಹ ಜೀವಕೋಶಗಳನ್ನು ಅವುಗಳು ಅದನ್ನು ಬೆಳೆಸ್ತಾ ಇವೆ ಅಂತ. ಅದೇ ರೀತಿ ವ್ಯಕ್ತಿಯ ಮನಸ್ಸಿನಲ್ಲಿ ಅದೆಷ್ಟೇ ಕಾಲ ಆದರೂ ಯಾವುದೇ ವ್ಯಕ್ತಿ ಅಥವಾ ಸಂಗತಿಯ ವಿಷಯದಲ್ಲಿ ನೋವಿದೆ, ಅಸಹನೆ ಇದೆ, ಕೋಪ ಇದೆ, ಸೇಡಿದೆ, ಹಾಗೂ ಅದು ಹೆಚ್ಚುತ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ವ್ಯಕ್ತಿಯ ಮನಸ್ಸಿಗೆ ಆ ಸೈತಾನನ ಸೋಂಕು ತಗಲಿದೆ ಅಂತ ಅರ್ಥ. ದೇಹದಲ್ಲಿ ಬೇಡದ ಜೀವಕೋಶಗಳನ್ನ ತಳ್ಳಿ ಬೇಕಾದ ಜೀವಕೋಶಗಳನ್ನ ಇಟ್ಕೊಳ್ಳೋಕೆ ಬಿಡೋದಿಲ್ವೋ, ಹಾಗೆಯೇ ಮನಸ್ಸಿನಲ್ಲಿರುವಂತಹ ಅಗತ್ಯವಾದಂತಹ ಆಲೋಚನೆಗಳನ್ನು ಇಟ್ಕೊಳ್ಳದೆ ಅನಗತ್ಯವಾಗಿರೋದನ್ನೇ ಇಟ್ಕೊಳ್ತಾ ಅದು ಇದೆ ಅಂತ ಅರ್ಥ. ನೋಡಿ, ಆಲೋಚನೆಗಳು ರೂಢಿಗತವಾದರೂ ಕೂಡ ಒಮ್ಮೆ ಎಚ್ಚೆತ್ತುಕೊಂಡು ಹೊಟ್ಟು ಕಾಳು ಬೇರ್ಪಡಿಸುವಂತಹ ಕೆಲಸ ಮಾಡಬೇಕು. ಅಂದರೆ ಇದು ಅಗತ್ಯವ ಅನಗತ್ಯವ, ಈ ಆಲೋಚನೆಗಳು ಬೇಕಾ ಬೇಡವಂತ ಕೇಳೋ ಕೆಲಸ ಮಾಡಬೇಕು. ರೋಗದ ಆಲೋಚನೆಗಳ ಬದಲಾಗಿ ಆರೋಗ್ಯದ ಆಲೋಚನೆಗಳು ಅಗತ್ಯ ಅಂತ ಅರ್ಥೈಸಿಕೊಂಡು ರೂಢಿ ಮಾಡ್ಕೊಳ್ಳೋಕ್ಕೆ ಸಾಹಸ ಮಾಡಬೇಕು. ತಮ್ಮ ಬದುಕನ್ನು ಜೀವಂತವಾಗಿರೋದಕ್ಕೆ, ಫ್ರೆಶ್ ಆಗಿ ಪ್ರಫುಲ್ಲವಾಗಿರೋದಕ್ಕೆ, ಮನೋಭಾರದಿಂದ ಮುಕ್ತವಾಗಿ ಎದೆಯಲ್ಲಿ ಯಾವ ಭಾರವೂ ಇಲ್ಲದೆ ಹಗುರತೆಯನ್ನು ಅನುಭವಿಸೋಕ್ಕೆ ನಮಗೆ ಆ ಹೊಸ ತರಬೇತಿ ಬೇಕು. ಹಳೆ ಹೆಣಗಳನ್ನ ಎತ್ಕೊಂಡು ಓಡಾಡಿಕೊಂಡಿರುವಂಥ ಆಗಲ್ಲ.
ಅದನ್ನು ಬಿಸಾಡಬೇಕು. ಕುಟುಂಬಗಳು ಸೈತಾನಿನ ಸೋಂಕಿನಿಂದ ಮುಕ್ತವಾಗಿ ತಮ್ಮ ಹೆಣಭಾರವನ್ನು ಬಿಸಾಡಿದರೆ ಮಾತ್ರ ಸಮಾಜ ಮತ್ತು ದೇಶಗಳೆಲ್ಲವೂ ಕೂಡ ಹೆಣಭಾರವನ್ನು ಬಿಸಾಡಿದರೆ ಮಾತ್ರ ಈ ಭೂತಬಾಧೆಯಿಂದ ಮುಕ್ತವಾಗ್ತವೆ. ಜೀವಂತವಾಗಿರುವಂತಹ ಲಕ್ಷಣ ಬೆಳೆಯುತ್ತೆ, ಅರಳತ್ತೆ, ಹೊಸತನಕ್ಕೆ ಪ್ರಫುಲ್ಲತೆಯಿಂದ ನಳನಳಿಸುತ್ತೆ. ಹಳೆಯ ಹೆಣಭಾರದಿಂದ ನಾವು ಕುಗ್ತೇವೆ, ಕುಸಿತೇವೆ. ವ್ಯಕ್ತಿಗಳು, ಕುಟುಂಬಗಳು, ಸಮಾಜಗಳು, ದೇಶಗಳು ಎಲ್ಲವೂ ಜೀವಂತ ಶವಗಳ ಥರ ಆಗೋಗ್ಬಿಡ್ತವೆ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಈ ನಮ್ಮಲ್ಲಿ ಸೇಡಿನ ಮನಸ್ಸು, ಕೋಪದ ಮನಸ್ಸು, ಆಲೋಚನೆಗಳು ಅಥವಾ ಬೇರೆ ಬೇರೆ ರೀತಿಯ ಅವರಿಗೆ ಬುದ್ಧಿ ಕಲಿಸ್ಬೇಕು, ನೋವುಂಟು ಮಾಡಬೇಕು, ಅವರು ನರಳಬೇಕು ಅನ್ನುವಂತಹದ್ದೆಲ್ಲ ನಮ್ಮಲ್ಲಿ ಇದೆ ಅಂತಂದರೆ, ದ್ವೇಷ ಸಾಧನೆ ನಮ್ಮಲ್ಲಿ ಇದೆ ಅಂತಂದರೆ ಅದು ಸೈತಾನ. ಅದರದ್ದು ಆ ಸೋಂಕು ತಗಲಿತು ಅಂತಂದರೆ ಆ ಸೋಂಕಿನಿಂದ ಬಿಡುಗಡೆ ಆಗೋದಕ್ಕೆ ನಾವೇ ಖುದ್ದಾಗಿ ನಮ್ಮ ಮೇಲೆ ಪ್ರಯತ್ನಗಳನ್ನ ಮಾಡ್ಕೊಳ್ಬೇಕು ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.